ಪಾವುಗಡ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ, ಸಂಘಟನೆಗಳ ಮನವಿ. ಪಾವುಗಡ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಆಡಳಿತದ ನಿರ್ಲಕ್ಷ್ಯದಿಂದ ಬಡ ರೋಗಿಗಳು ಸಂಕಷ್ಟ ಅನುಭವಿಸುತ್ತಾ ಇರುವ ಹಿನ್ನೆಲೆ ಇಂದು ಕರ್ನಾಟಕ ಮಾದರ ಮಹಾಸಭಾ ಹಾಗೂ ದಲಿತ ಮತ್ತು ಇತರ ಸಂಘಟನೆಗಳ ಸಹಯೋಗದಲ್ಲಿ ತಹಶೀಲ್ದಾರ್ ವೈ ರವಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಆಸ್ಪತ್ರೆಯಲ್ಲಿ ಅಗತ್ಯ ಔಷಧಿಗಳ ಕೊರತೆ ತೀವ್ರವಾಗಿದ್ದು, ಇಂಜೆಕ್ಷನ್ಗಳು, ಒಳರೋಗಿಗಳಿಗೆ ಅಗತ್ಯ IV ದ್ರವಗಳು ಸೇರಿದಂತೆ ಹಲವು ವೈದ್ಯಕೀಯ ಸಾಮಗ್ರಿಗಳನ್ನು ರೋಗಿಗಳೇ ಹಣ ಕೊಟ್ಟು ತಂದು ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಕರ್ನಾಟಕ ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷ ನರಸಿಂಹಪ್ಪ ದೂರಿದರು. ಇನ್ನು ಮಹಾಸಭಾದ ನಿರ್ದೇಶಕರು ಹಾಗೆ ಮಧುಗಿರಿ ಉಪವಿಭಾಗ ಅಟ್ರಾಸಿಟಿ ಸಮಿತಿ ಸದಸ್ಯ TN ಪೇಟೆ ರಮೇಶ್ ಮಾತನಾಡಿ, ಕುಡಿಯುವ ನೀರು ಹಾಗೆ ಶೌಚಾಲಯಗಳಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಕಲುಷಿತ ನೀರು ಸೇವನೆಯಿಂದ ಕೆಲ ರೋಗಿಗಳು ಅಸ್ವಸ್ಥಗೊಂಡಿರುವ ಉದಾಹರಣೆಗಳಿವೆ ಎಂದು ತಿಳಿಸಿದರು. ಇನ್ನು ಮೂಲಭೂತ ಔಷಧಿಗಳ ಕೊರತೆಯಿಂದ ಗರ್ಭ ನಿರೋಧಕ ಶಸ್ತ್ರಚಿಕಿತ್ಸಾ ಶಿಬಿರಗಳು ರದ್ದಾಗಿರುವುದು ಕೂಡ ಕಂಡು ಬಂದಿದೆ ಅಂತ ಅವರು ಆರೋಪ ಮಾಡಿದರು. ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಸಾರ್ವಜನಿಕರಿಗೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು ಅವರು ಸರ್ಕಾರದಿಂದ ಔಷಧಿ ಸರಬರಾಜು ಆಗುತ್ತಿಲ್ಲ ಎಂಬ ಉತ್ತರ ನೀಡುತ್ತಿದ್ದಾರೆ ಅಂತ ಆರೋಪಿಸಿದರು. ಮತ್ತೆ ಅಲ್ಲೆಲ್ಲ ತುಂಬ ಅಲ್ಲಿ ಸ್ವಚ್ಛತೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ನೀರಿಲ್ಲ, ಯಾರಲ್ಲಿ ಎಮರ್ಜೆನ್ಸಿ ಬಂದು ಕರ್ಕೊಂಡು ಹೋಗೋದಿಲ್ಲ, ಮತ್ತೆ ಏನೇನು ಇಲ್ಲ ಸರ್. ಇಲ್ಲ ಇಷ್ಟು ದಿನ ನಾವು ಡಾಕ್ಟರ್ಗಳಿಲ್ಲ, ವೈದ್ಯರಿಲ್ಲ ಹೋರಾಟ ಮಾಡ್ತಿದ್ವಿ. ಈಗೆಲ್ಲ ಡಾಕ್ಟರ್ ಬಂದಿದ್ದಾರೆ, ಅದು ಮೆಡಿಸಿನ್ ಒಂದು ಬದ್ಧತೆ ಇಲ್ಲ ಅದಕ್ಕೆ. ಆದ್ದರಿಂದ ದಯಮಾಡಿ ಆ AM ಅವ್ರನ್ನ ಎಲ್ಲಿದ್ದಾರೆ ಅಂತ ಇವತ್ತವರೆಗೂ ಸಿಗ್ತಾ ಇಲ್ಲ, ಜನಕ್ಕೆ ಸಿಗ್ತಾ ಇಲ್ಲ. ಮತ್ತು AM ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವ್ರು ಇದಿಲ್ಲ. ಆದ್ದರಿಂದ ನೀವು ದಯಮಾಡಿ ತಹಶೀಲ್ದಾರ್ ಮಧ್ಯ ಪ್ರವೇಶಿಸಬೇಕು. ತಾಲೂಕು ಹದಗೆಟ್ಟಿರುವಂತಕ್ಕಂಥ ವ್ಯವಸ್ಥೆಯನ್ನು ಸಾರ್ವಜನಿಕ ಆಸ್ಪತ್ರೆಯನ್ನು ಬಡವರಿಗೋಸ್ಕರ ಮೀಸಲಿಡಬೇಕು, ಬಡವ್ರಿಗೆ ರಕ್ಷಣೆ ಕೊಡಬೇಕು, ಬಡವರಿಗೆ ವೈದ್ಯಕೀಯ ಸೌಲಭ್ಯ ಕೊಡಬೇಕು ಅವರಿಗೆ ಅಂತೇಳಿ ತಮಗೆ ಎಲ್ಲ ಜನಪರ ಸಂಘಟನೆಗಳಿಂದ ಮತ್ತು ಸಾರ್ವಜನಿಕರಿಂದ ದಯಮಾಡಿ ಏನೇ ಇರಲಿ, ಬಡ ರೋಗಿಗಳ ಕಷ್ಟಗಳಿಗೆ ಅಂತ ನಿರ್ಮಾಣ ಮಾಡಿರೋ ಈ ಸರ್ಕಾರಿ ಆಸ್ಪತ್ರೆಗಳು ಇದ್ದರೆಷ್ಟು ಹೋದರೆಷ್ಟು ಅನ್ನೋಷ್ಟು ಮಟ್ಟಿಗೆ ನಿಂತಿವೆ. ಏನಾದರೂ ಆಗಲಿ ಇತ್ತ ಅಧಿಕಾರಿಗಳು ಗಮನ ಹರಿಸಿ, ಹಾಗೆ ಶಾಸಕರು ಇತ್ತ ಗಮನ ಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಿ ಜನರಿಗೆ ಅನುಕೂಲ ಕಲ್ಪಿಸಿಕೊಡಬೇಕಾಗಿ ಸಾರ್ವಜನಿಕರು ಒತ್ತಾಯಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕನ್ಮೇಡಿ ಕೃಷ್ಣಮೂರ್ತಿ, ನೆಲಗನಹಳ್ಳಿ ಮಂಜುನಾಥ್, ಬೇಕರಿ ನಾಗರಾಜು, ಬಿ ಹೊಸಳ್ಳಿ ಮಲ್ಲಿಕಾರ್ಜುನ್, DSS ನರಸಿಂಹಪ್ಪ, HRFBL ನರಸಿಂಹಪ್ಪ, ಹಾಬಂಡೆ ಗೋಪಾಲ್, ವೆಟರ್ನರಿ ಉಗ್ರಪ್ಪ, ಕಡಮಲಕುಂಟೆ ಹೋಬಳೇಶ್, ನಾಗಭೂಷಣ್, ಕೃಷ್ಣಪುರ ರಾಮಕೃಷ್ಣ, ಚಿನ್ನಂನಹಳ್ಳಿ ಮುರುಳಿ ಸೇರಿದಂತೆ ಹಲವರು ಇದ್ದರು. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.